ನಮಸ್ಕಾರ. ಇವತ್ತಿನ ಶಿಕ್ಷಣ ಪದ್ಧತಿಯ ಕುರಿತು ಅನೇಕ ಪಾಲಕರು ಗೊಂದಲದಲ್ಲಿದ್ದಾರೆ. ಯಾವುದು ಶಿಕ್ಷಣ ಅಲ್ಲ ಅನ್ನೋದೇ ನಮ್ಗೆ ತಿಳಿಲಾರ್ದಂಗಾಗ್ಯದ. ಈಗ ನಾವು ಹುಡುಗರ ಒಂದು ಬುದ್ಧಿಮತ್ತೆಯನ್ನ ತೀಕ್ಷ್ಣಗೊಳಿಸೋದ್ರಲ್ಲಿ, ಅವರ ನೆನಪಿನ ಶಕ್ತಿಯನ್ನ ಹೆಚ್ಚುಗೊಳಿಸೋದ್ರಲ್ಲಿ ಅಷ್ಟೇ ನಾವು ನಮ್ಮ ಗಮನವನ್ನ ಕೊಡ್ತಾ ಇದ್ದೀವಿ. ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ, ಎಲ್ಲ ಶಿಕ್ಷಣ ಪದ್ಧತಿಗಳು ಕೂಡ, ಶಿಕ್ಷಣ ನೀತಿಗಳು ಕೂಡ ಹೆಂಗಾಗ್ಯಾವ ಅಂದ್ರೆ ಬರೇ ಮಗುವಿಗೆ ಮಾಹಿತಿಯನ್ನು ತುಂಬುವ ಕೆಲಸ ಆಗ್ತದೆ. ಬರೀ ಮಾಹಿತಿಯನ್ನು ತುಂಬಿ ಬಿಡೋದು, ಅಷ್ಟು ಸಿಕ್ಕರೆ ಸಾಕ ಶಿಕ್ಷಣ, ಅದಷ್ಟಾದ್ರೆ ಸಾಕ. ನಾವು ಬುದ್ಧಿವಂತ ಆಗ್ತಾನ, ಅವನಿಗೆಲ್ಲ ಗೊತ್ತಿರ್ತದ. ಆದ್ರೆ ಅವನಲ್ಲಿ ಮಾನವೀಯ ಮೌಲ್ಯಗಳಿಲ್ಲ ಅಂದ್ರೆ ಏನ್ ಬಂತು? ಆತ ಶಿಕ್ಷಣವನ್ನು ಪಡೆದುಕೊಳ್ತಾನ, ಉನ್ನತ ಹುದ್ದೆಗೆ ಏರ್ತಾನ, ಉನ್ನತ ಹುದ್ದೆಯಲ್ಲಿ ಕುಂದಿರ್ತಾನ, ಅಲಂಕರಿಸಿದ ನಂತರ ಆತನಲ್ಲಿ ಆಡಳಿತ ನಡೆಸುವ ಸಂದರ್ಭದಲ್ಲಿ, ತಾನು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಮಾನವೀಯ ಮೌಲ್ಯಗಳಿಲ್ಲದೆ ಆತ ಕೆಲಸ ನಿರ್ವಹಿಸಕತ್ತಂದ್ರ ಆ ವ್ಯವಸ್ಥೆ ಸರಿಯಾಗ್ತದ? ಈ ಪ್ರಶ್ನೆ ನಮ್ಗೆ ಬೇಕು. ನಾವು ಬದುಕಲಿಕ್ಕೆ ಪರಿಸರ ಮುಖ್ಯ ಅದ, ಬದುಕಲಿಕ್ಕೆ ಹಣನೂ ಮುಖ್ಯ ಅದ, ಬದುಕಲಿಕ್ಕೆ ಅಧಿಕಾರನೂ ಮುಖ್ಯ ಅದ. ಇವು ಮೂರುಗಳನ್ನ ನೋಡಿದಾಗ ಬದುಕಲಿಕ್ಕೆ ಜ್ಞಾನನೂ ಬೇಕು, ಪರಿಸರನೂ ಬೇಕು, ಹಣನೂ ಬೇಕು, ಅಧಿಕಾರನೂ ಬೇಕು ಅಂತೀವಿ. ಆದರೆ ಇಲ್ಲಿ ನಮ್ಮ ಶಿಕ್ಷಣದ ಮೂಲಕ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಪರಿಸರದ ಬಗ್ಗೆ ಸರಿಯಾದ ಜ್ಞಾನ ಕೊಡ್ತಾ ಇಲ್ಲ. ಮಾನವನ ಪ್ರಗತಿಯ ಓಟದ ಬಗ್ಗೆ ತಿಳಿಸ್ತಾ ಇದ್ದೀವಿ, ನೀನು ಓಡಂತೀವಿ. ನಾವು ಇಷ್ಟು ಸಂಶೋಧನೆ ಮಾಡೀವಿ, ಇನ್ನು ಮುಂದಿನ ಸಂಶೋಧನೆ ನೀ ಮಾಡ. ಆದರೆ ನಾವು ಯಾರ ಮಡಿಲಲ್ಲಿ ಅನ್ನೋದೇ ಮರ್ತೀವಿ. ಪರಿಸರದ ಮಡಿಲಲ್ಲಿ ಎಲ್ಲ ಜೀವಿಗಳೊಂದಿಗೆ ಹೊಂದಿಕೊಂಡು ಬಾಳುವ ಬದುಕು ನಮ್ಮದಾಗಬೇಕಾಗದಿಲ್ಲಿ. ಅದಿಲ್ಲ, ನಾನಷ್ಟೇ ಬದುಕಿದ್ರೆ ಸಾಕೀಗ, ನನ್ನ ಸೌಲಭ್ಯಗಳನ್ನು ನಾನು ವಿಸ್ತರಿಸಿಕೊಳ್ಳಬೇಕು ಅನ್ನುವ ಹಂಬಲದಿಂದ ನಮ್ಮ ಶಿಕ್ಷಣ ನೀತಿ ಇವತ್ತಿದೆ. ಇತರರ ಜೀವ ಸಂಕುಲಕ್ಕೆ ಏನಾಕಾಗಲ್ಲ, ಇತರ ಸಸ್ಯ ಸಂಕುಲ ಏನಾಕಾಗಲ್ಲ. ನನ್ನ ಸೌಲಭ್ಯಗಳು ವಿಸ್ತಾರವಾಗಬೇಕು, ನನ್ನ ಸಾಮರ್ಥ್ಯಗಳು ಹೆಚ್ಚಾಗಬೇಕು, ಅಷ್ಟೇ ಇವತ್ತಿನ ಶಿಕ್ಷಣದ ಗುರಿಗಳು. ಈಗ ಏನಾದ್ರೂ ಜ್ಞಾನ ಗಳಿಸ್ಬೇಕು, ಹೊಸ ಹೊಸ ಸಂಶೋಧನೆಗಳನ್ನು ನಾನು ಮಾಡಬೇಕು. ನಾನಿರುವ ಮಡಿಲು ಪರಿಸರ ಏನದ ಅದು ಅದನ್ನೇ ನಾನು ಹಾಳು ಮಾಡಕತ್ತೇನೆ. ಅದ್ರ ಬಗ್ಗೆ ಕಾಳಜಿ ಇಲ್ಲ ಈಗ ನಾನು. ಆ ರೀತಿಯ ಮಾನವ ಹೊಂದ್ಬಿಟ್ಟಿದ್ದೆವು. ನಾನಿರುವ ನೆಲವನ್ನೇ ನಾನು ಅಗಿತಾ ಹೊಂಟಾಗ ಮುಂದೊಂದು ದಿನ ಅದೇ ನನಗೆ ಸಮಾಧಿ ಆಗ್ತದೆ. ಆ ಅರಿವು ನಮಗಿಲ್ಲ. ಇವತ್ತು ಪರಿಸರವನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಎಲ್ಲೋ ಒಂದಿಷ್ಟು ಹೋರಾಟಗಳನ್ನ ಆಗ್ತಾವ. ಇಡೀ ಜೀವ ಸಂಕುಲ ಬಗ್ಗೆ ಒಂದು ಪ್ರೀತಿ ಮಮತೆ ನಮ್ಮಲ್ಲಿ ಬೇಕು. ಯಾಕಂದ್ರೆ ಅವುಗಳಿದ್ರೆ ನಾವು ಇರ್ತೀವಿ ಅನ್ನೋದು ಕಲ್ಪನೆ ಅಲ್ಲೆಲ್ಲಿ ಕಾಣ್ತೀವಷ್ಟೇ. ಆದರೆ ವಾಸ್ತವ ಅದೇ ಆಗ. ಮಾನವನು ಒಬ್ಬನು ಬಿಟ್ಟರು ಉಳಿದೆಲ್ಲ ಜೀವಿಗಳು ಹೊಂದಿಕೊಂಡು ಬಾಳ್ತಾವು. ಮಾನವ ಮಾತ್ರ ಹೊಂದಿಕೆ ಇಲ್ಲ. ಎಲ್ಲಾ ಜೀವಿ ಸಂಕುಲಗಳನ್ನು ಸರಿಸಿ ಅದಿಷ್ಟು ತನ್ನ ಪ್ರದೇಶ ಅಂತ ಮಾಡ್ಕೋತಾನೆ. ಹಾಗಾದರೆ ಆ ಶಿಕ್ಷಣದಿಂದ ಉನ್ನತಿಯ ಬದಲಿಗೆ ಅವನತಿ ಆಗುತ್ತದೆ. ಮತ್ತು ನಾವು ಇವತ್ತು ಅನೇಕ ಸಂದರ್ಭಗಳನ್ನು ಗಮನಿಸಿದಾಗ ಬಾಂಧವ್ಯಗಳು ಬಿಚ್ಕೊಂಡು ಹೊಂಟ್ಬಿಟ್ಟವು.
ತಂದೆ ತಾಯಿ ಬಗ್ಗೆ ಮಕ್ಕಳಿಗೆ ಕಾಳಜಿ ಇಲ್ಲ, ಮಕ್ಕಳ ಬಗ್ಗೆ ತಂದೆ ತಾಯಿಗಳಿಗೆ ಕಾಳಜಿ ಕಡಿಮೆ ಇದೆ. ಎಲ್ಲ ವಿಪರೀತ ಕಾಳಜಿ ಈಗ. ಅದೆಷ್ಟೋ ವೃದ್ಧಾಶ್ರಮಗಳು ಹೆಚ್ಚಿಗೆ ಆಗ್ಯಾವ, ಅದೆಷ್ಟೋ ಅನಾಥಾಶ್ರಮಗಳು ಹೆಚ್ಚಿಗೆ ಆಗ್ಯಾವ, ಅದೆಷ್ಟೋ ವ್ಯವಸ್ಥೆಗಳು ಉಟ್ಕೊಂಡಾವ. ಅಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ. ಆ ಮಾನವೀಯ ಮೌಲ್ಯಗಳು ಇವತ್ತು ಕಡಿಮೆ ಆಗಕತ್ತವ. ಅದರಿಂದಾಗಿ ಸಂಬಂಧಗಳು ಕೂಡ ಹಾಳಾಗತ್ತಾವ. ಬರೀ ಶಿಕ್ಷಣ ಅಂದ್ರೇನು, ನಾನು ಜ್ಞಾನವನ್ನು ಗಳಿಸ್ಬೇಕು, ಮಾಹಿತಿಯನ್ನು ಪಡ್ಕೊಳ್ಬೇಕು. ಹೆಚ್ಚೆಚ್ಚು ಮಾಹಿತಿ ಪಡ್ಕೊಂಡಷ್ಟು ನಾನು ಜ್ಞಾನಿ, ಹೆಚ್ಚೆಚ್ಚು ನಾನು ತಿಳ್ಕೊಂಡಷ್ಟು ನಾನು ಜ್ಞಾನಿ. ಆ ತಿಳುವಳಿಕೆಯನ್ನು ಹಣ ಗಳಿಸಲು, ಅಧಿಕಾರ ಗಳಿಸಲು ಬಳಸ್ಕೊಂತೀವಿ. ಉದ್ಯೋಗ ಗಳಿಸಲು ಅಂದ್ರೆ ಅದೇ ಅಧಿಕಾರ, ಹಣ ಪಡೆಯೋ ಸಲುವಾಗಿ ನಾವು ಉದ್ಯೋಗ ಗಳಿಸ್ತೀವಿ. ಅವುಗಳನ್ನು ಪಡೆದುಕೊಂಡ ನಂತರ ನಾವು ಹೆಂಗಿರ್ಬೇಕು ಅನ್ನೋ ಮೌಲ್ಯಗಳೇ ನಮ್ಮಲ್ಲಿ ಇರಲ್ಲ. ನಮ್ಮ ಬಂಧು ಬಾಂಧವರೊಂದಿಗೆ, ಇತರರೊಂದಿಗೆ, ಸಮಾಜದೊಂದಿಗೆ, ಪರಿಸರದೊಂದಿಗೆ ನನ್ನ ವರ್ತನೆ ಹೆಂಗಿರ್ಬೇಕು ಅನ್ನೋ ಮೌಲ್ಯಗಳೇ ನಮ್ಮಲ್ಲಿಲ್ಲ. ಯಾವ ಹಂಗಾಗಿ ಮುಂದೊಂದಿನ ಆತ ತಂದೆ ತಾಯಿಗಳಿಗೂ ಗಮನ ಕೊಡಲ್ಲ, ತನ್ನ ಸಹೋದರ ಸಹೋದರಿಗಳಿಗೂ ಗಮನ ಕೊಡಲ್ಲ. ತಾನಾಯಿತು, ತನ್ನ ಉದ್ಯೋಗ ಆಯಿತು, ಈ ರೀತಿ ಸಾಕ್ತಾ ಹೋಗ್ತೀವಿ. ಯಾವ ಸಂಬಂಧಗಳಿಗೂ ಬೆಲೆ ಇಲ್ಲ. ಯಾರ ಮೇಲೂ ಪ್ರೀತಿ ಕರುಣೆಗಳು ನಾವು ತೋರಿಸೋದಿಲ್ಲ. ನಮ್ಗೆ ಏನು ಅನುಕೂಲ ಆಗ್ತಿರ್ತದ, ಲಾಭ ಆಗ್ತಿರ್ತದ ಅಂಥ ವಿಷಯಗಳಲ್ಲಿ ಮಾತ್ರ ನಾವು ಪ್ರೀತಿ ಕರುಣೆಗಳನ್ನು ತೋರಿಸ್ತೀವಿ. ಇತರರ ವಿಷಯಗಳಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮನಸ್ಸು ವಿಚಾರ ಮಾಡ್ಕೊಳ್ಳೋದಿಲ್ಲ. ಸಂಕುಚಿತ ಮನಸ್ಸಿನೊಂದಿಗೆ ಸಾಕ್ತಾ ಇರ್ತೀವಿ. ಆ ರೀತಿ ಶಿಕ್ಷಣ ವ್ಯವಸ್ಥೆ ನಮ್ದಾಗ್ಯದ. ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಿಷ್ಟು ಬದಲಾವಣೆ ತರಬೇಕು ಅಂದ್ರೆ ಪಾಲಕರ ಎಚ್ಚರ ಆಗಬೇಕು. ಶಿಕ್ಷಣ ಸಿಗಲಕ್ಕ ಮನೆಯಲ್ಲಿ ಶಿಕ್ಷಣ ನೀಡಬೇಕು. ಮಾನವೀಯತೆಯ ಮೌಲ್ಯಗಳ ಶಿಕ್ಷಣವನ್ನು ಪಾಲಕರ ಮನೆಗೆ ನೀಡಬೇಕು. ಹಿರಿಯರನ್ನು ಗೌರವಿಸೋದಾಗಲಿ, ನಮ್ಮ ಪರಂಪರೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಾಗಲಿ, ನಮ್ಮ ಸಮಾಜದೊಂದಿಗೆ ನಮ್ಮ ವರ್ತನೆ ಹೆಂಗಿರ್ಬೇಕು ಅಂತ ಹೇಳ್ಕೊಡ್ಬೇಕಾದ ಕರ್ತವ್ಯ ಪಾಲಕರಿಂದ. ಶಿಕ್ಷಣ ಸಂಸ್ಥೆಗಳು ಅವು ಮಾಹಿತಿ ತುಂಬಲಿ, ಆದರೆ ಮನೆಯಲ್ಲಿ ಸಿಗಬೇಕಾದ ಮೌಲ್ಯ ಶಿಕ್ಷಣ ಏನಾದ ಅದು ಇವತ್ತು ಸಿಗ್ತಾ ಇಲ್ಲ. ಅದು ಇವತ್ತಿನ ಅವಶ್ಯಕತೆ. ಧನ್ಯವಾದಗಳು.